Welcome to our Vijnana Kashi. On this beautiful occasion of International Yoga Day, we are with our most benevolent, Dr. Ravi Sharma, CMO of Shri Vishvarupa Arogyadhama. ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯ. ಈ ಶುಭ ದಿನದಂದು ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಎದ್ದು ಒಂದಷ್ಟು ಜನ ಸೂರ್ಯ ನಮಸ್ಕಾರ, ಒಂದಷ್ಟು ಜನ ಬೇರೆ ಬೇರೆ ಯೋಗ ಪ್ರಕ್ರಿಯೆಗಳು, ಆಸನಗಳು, ಹಲವಾರು ಸಭೆ ಸಮಾರಂಭಗಳನ್ನ ನಾವು ನೋಡಿದ್ದೇವೆ. ವಿಜ್ಞಾನ ಯೋಗ ಎಂಬುವ ಒಂದು ಪರಿಕಲ್ಪನೆಯನ್ನ, ಒಂದು ಸಂಶೋಧನೆಯನ್ನ ಆರೋಗ್ಯ ಶಕ್ತಿಯನ್ನ ಜಾಸ್ತಿ ಮಾಡಲಿಕ್ಕೆ, ಓಜಸ್ಸನ್ನ ಜಾಸ್ತಿ ಮಾಡಿ, ನಿಮ್ಮ ಬೆಳಗಿನ ಉತ್ಥಾನದಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಎಲ್ಲ ಪ್ರಕ್ರಿಯೆಗಳು ಯೋಗಮಯವಾಗುತ್ತೆ, ಆರೋಗ್ಯ ಸಂಪಾದನೆ ಆಗ್ತದೆ. ಅದನ್ನು ಹೇಳ್ಕೊಡುವಂತಹ, ಒಂದು ತಿಳಿಸಿಕೊಡುವಂತಹ, ನಾವು ಮಾಡಿ ನಿಮಗೆ ಅದನ್ನು ತಿಳಿಸುವಂತಹ ನಮ್ಮ ಋಷಿಗಳನ್ನ ಕೊಟ್ಬಿಟ್ಟಿದ್ದಾರೆ. ಅದರ ಒಂದು ಸೂತ್ರ ರೂಪದಲ್ಲಿ, ಸಾರ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಕೆಲಸ ಮಾಡಿ. ಹರಿ ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿ. ಎಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯ. ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೇವೆ, ಇಡೀ ವಿಶ್ವವೇ ಈ ಶುಭ ದಿನದಂದು ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ಎದ್ದು ಒಂದಷ್ಟು ಜನ ಸೂರ್ಯ ನಮಸ್ಕಾರ, ಒಂದಷ್ಟು ಜನ ಬೇರೆ ಬೇರೆ ಯೋಗ ಪ್ರಕ್ರಿಯೆಗಳು, ಆಸನಗಳು, ಹಲವಾರು ಸಭೆ ಸಮಾರಂಭಗಳನ್ನ ನಾವು ನೋಡಿದ್ದೇವೆ. ಈಗ ಇದರ ಮುಂದುವರಿದ ಭಾಗ ನಾವು ವಿಜ್ಞಾನ ಯುಗದಲ್ಲಿದ್ದೇವೆ. ಹಾಗಾಗಿ ವಿಜ್ಞಾನ ಯೋಗವನ್ನ ಸ್ವರ ಅಂದ್ರೆ ಸೈನ್ಸ್ ಆಫ್ ವಿವೇಕಾನಂದ ಅಂಡ್ ಆಯುರ್ವೇದ ರಿಸರ್ಚ್ ಅಕಾಡೆಮಿ ವತಿಯಿಂದ ಮತ್ತು ಶ್ರೀ ವಿಶ್ವರೂಪ ಆರೋಗ್ಯಧಾಮದ ವತಿಯಿಂದ ವಿಜ್ಞಾನ ಯೋಗ ಎಂಬುವ ಒಂದು ಪರಿಕಲ್ಪನೆಯನ್ನ, ಒಂದು ಸಂಶೋಧನೆಯನ್ನ ಮಾಡಿ ನಮ್ಮಲ್ಲಿರುವ ಸ್ಥೈರ್ಯತೆಯನ್ನ ಹೆಚ್ಚು ಮಾಡಲಿಕ್ಕೆ, ಅಂದ್ರೆ ವಿಲ್ ಪವರ್ ಅನ್ನ ಜಾಸ್ತಿ ಮಾಡಲಿಕ್ಕೆ, ಮತ್ತೆ ನಮ್ಮೊಳಗಡೆ ಆರೋಗ್ಯ ಶಕ್ತಿಯನ್ನ ಜಾಸ್ತಿ ಮಾಡಲಿಕ್ಕೆ, ಓಜಸ್ಸನ್ನ ಜಾಸ್ತಿ ಮಾಡಿ, ಮತ್ತೆ ನಮ್ಮ ಮಾನಸಿಕ ದೋಷಗಳನ್ನ ನಿವಾರಣೆ ಮಾಡಿ, ರಾಜಸಿಕ ತಾಮಸಿಕ ದೋಷಗಳನ್ನು ನಿವಾರಣೆ ಮಾಡಿ ಸಾತ್ವಿಕತೆಯನ್ನ ಉಂಟು ಮಾಡಲಿಕ್ಕೆ, ನಮ್ಮ ಶರೀರವನ್ನ ಸದೃಢವಾಗಿಸಿಕೊಳ್ಳಿಕ್ಕೆ ವಿಜ್ಞಾನ ಯೋಗ ಎಂಬುದನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಏನಿದರಲ್ಲಿ ವಿಜ್ಞಾನ ಯೋಗದಲ್ಲಿ ಏನು ವಿಶೇಷತೆ ಇದೆ? ಈಗ ನಾವು ಪ್ರಸ್ತುತ ನೀವು ನೋಡ್ತಾ ಇದ್ದೀರಾ, ನಾವು ವಿಜ್ಞಾನ ಕಾಶಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಏನಿದು ವಿಜ್ಞಾನ ಯೋಗ? ಈಗ ನೀವು ಯೋಗವನ್ನ ನೋಡಿದ್ದೀರಾ ಬೆಳಗ್ಗೆಯಿಂದ, ಅದು ವಿಜ್ಞಾನ ಯೋಗ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ಯೋಗವನ್ನ ನೀವು ಇವಾಗ ಇಲ್ಲಿವರೆಗೂ ಮಾಡಿದ್ದೇನು ಅಂದ್ರೆ ಬೆಳಗ್ಗೆ 1 ತಾಸು ಯೋಗ ಮಾಡೋದು ಆಯ್ತು, ಅದಾದ್ಮೇಲೆ ನಿಮ್ಮ ಯಥಾ ಪ್ರಕಾರ ನಿಮ್ಮ ಕೆಲಸಗಳಲ್ಲಿ ತೊಡ್ಕೊಳ್ಳೋದು. ವಿಜ್ಞಾನ ಯೋಗ ಯಾವ ರೀತಿ ನಿಮ್ಮನ್ನ ರೆಡಿ ಅಂದ್ರೆ ಸಿದ್ಧತೆ ಮಾಡಿಸುತ್ತೆ ಅಂದ್ರೆ, ನಿಮ್ಮ ಬೆಳಗಿನ ಉತ್ಥಾನದಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಎಲ್ಲ ಪ್ರಕ್ರಿಯೆಗಳು ಯೋಗಮಯವಾಗಿರುತ್ತೆ. ಎಲ್ಲ ಪ್ರಕ್ರಿಯೆಗಳು ನಿಮಗೆ ಶಾಂತಿಯನ್ನ ದೊರಕಿಸ್ಕೊಡ್ಬೇಕು. ಎಲ್ಲ ಪ್ರಕ್ರಿಯೆಗಳಲ್ಲೂ ಒಂದು ಪರಮ ಶಾಂತಿ, ಆರೋಗ್ಯ ಸಂಪಾದನೆ ಆಗ್ಬೇಕು. ಅದನ್ನ ಹೇಳ್ಕೊಡುವಂತಹ, ಒಂದು ತಿಳಿಸಿಕೊಡುವಂತಹ, ನಾವು ಮಾಡಿ ನಿಮಗೆ ಅದನ್ನು ತಿಳಿಸುವಂತಹ ನಮ್ಮ ಋಷಿಗಳನ್ನ ಕೊಟ್ಬಿಟ್ಟಿದ್ದಾರೆ. ಅದರ ಒಂದು ಸೂತ್ರ ರೂಪದಲ್ಲಿ, ಸಾರ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಒಂದು ಕೆಲಸವನ್ನು ಮಾಡಿ ಇವತ್ತು ಅದರಲ್ಲಿ ನಮ್ಮ ಮೊದಲ ಸೂತ್ರವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಏನದು ಮೊದಲನೇ ಸೂತ್ರ ಅಂತ ನೀವೇನಾದ್ರೂ ಕೇಳೋದಾದ್ರೆ,
ಜಲಯೋಗ. ಏನಿದು ಜಲಯೋಗ? ನಾವೆಲ್ಲ ನೀರನ್ನ ಸ್ವೀಕಾರ ಮಾಡ್ತೀವಿ. ಈಗ ನೀವಾಗ್ಲೇ ಗೊತ್ತಿರ್ಬೋದು, ನಮ್ಮ ದೇಹದಲ್ಲಿ ಹೆಚ್ಚಿನ ಅಂಶ ನೀರಿನ ಅಂಶ ಇರುವಂತದ್ದನ್ನ ನಾವು ಗಮನಿಸ್ಕೊಳ್ತೀವಿ, ಹೌದಲ್ವಾ? ಮತ್ತೆ ನೀರು ನಮಗೆ ಜೀವನವನ್ನ ಕೊಡ್ತದೆ ಅನ್ನೋದು ನಮಗೆ ಅಷ್ಟೇ ಅಲ್ಲ, ಹಲವಾರು ಸಂಶೋಧನೆಗಳಾಗಿದ್ದಾವೆ. ನೀರಿಗೂ ಜೀವಂತಿಕೆ ಇದೆ. ನೀರು ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತದೆ. ಹಾಗಾಗಿ ಈ ಜಲಯೋಗದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ನೀರನ್ನ ಸ್ವೀಕಾರ ಅಂದ್ರೆ ಯಾವಾಗ ನಾವು ನೀರನ್ನ ಸ್ವೀಕಾರ ಮಾಡ್ತೀವೋ ಆಗ ಅದಕ್ಕೆ ಒಂದು ಕೃತಜ್ಞತಾ ಭಾವವನ್ನ, ಧನ್ಯವಾದಗಳನ್ನ, ನನ್ನ ಬಾಯಾರಿಕೆಯನ್ನ ತಣಿಸುತ್ತಿರುವೆ, ನನಗೆ ಶಕ್ತಿಯನ್ನ, ನನಗೆ ಸಂತೃಪ್ತಿಯನ್ನ ನೀಡ್ತಾ ಇರುವ ಓ ಜಲವೇ, ನಿನಗೆ ನನ್ನ ಕೃತಜ್ಞತೆಗಳು ಅಂತ ಹೇಳಿ ಅದನ್ನ ಬಾಯಿಗೆ ಹಾಕೊಂಡು ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಬಾಯಿಯಲ್ಲಿ ನಿಲ್ಲಿಸ್ಬೇಕು. 1 ಕ್ಷಣಗಳು, 1, 2, 3, 4, 5 ಸೆಕೆಂಡ್ಸ್ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಬಾಯಲ್ಲಿ ಅದನ್ನ ಇಟ್ಕೊಂಡು ಅದಾದ್ಮೇಲೆ ನಿಧಾನಕ್ಕೆ ಗುಟುಕ್ ಗುಳುಮ್ ಗುಳುಮ್ ಅಂತ ಹೇಳಿ ಒಂದ್ಸಲಿ, ನಾನು ಸಹಜವಾಗಿ ನಾನು ಬಾಯಲ್ಲಿ ಒಂದ್ಸಲಿ ನೀರನ್ನ ಹಾಕೊಂಡ್ರೆ 3 ಸಲ ನಾನು ಗುಳುಮ್ ಅಂತ ನೀರನ್ನ ಕುಡಿಬೇಕು. ಆ ರೀತಿ ನಿಮ್ಮ ಕೆಪಾಸಿಟಿಯನ್ನ ಅರೆ ಅದನ್ನ ನಿಧಾನ ಕುಡಿರಿ. ಗುಳುಮ್ 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 ಅಂತ ನುಂಗ್ಬಾರ್ದು. ಗುಳುಮ್ ಗುಳುಮ್ ಗುಳುಮ್. ಮತ್ತೆ ಅದನ್ನ ಸೇವಿಸಬೇಕಾದ್ರೆ ನಿಮ್ಮ ಮನಸ್ಸು ಪ್ರಸನ್ನವಾಗಿರುವಂತೆ ನೋಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಈ ಜಲ ಇದೆಯಲ್ಲ ನಮ್ಮ ದೇಹದ ಒಳಗಡೆ ಹೋಗಿ ನಮ್ಮ ಇಡೀ ಜೈವಿಕ ಪ್ರಕ್ರಿಯೆಗೆ ಸಹಾಯವನ್ನ ಉಂಟು ಮಾಡುತ್ತದೆ. ನಮ್ಮ ದೇಹದಲ್ಲಿ ಶಕ್ತಿ ಉತ್ಪತ್ತಿ ಮಾಡಲಿಕ್ಕೆ ಇದೇ ಮೂಲ ಕಾರಣ. ಹಾಗಾಗಿ ನಾವು ನೀರು, ಗಾಳಿ ಮತ್ತೆ ಆಹಾರ ಈ 3 ಸಹ ಒಟ್ಟಿಗೆ ಸೇರ್ಕೊಬೇಕು. ಈಗ ನಾವು ನೀರಿನ ಅಂಶವನ್ನ ತಗೊಳ್ತಾ ಇದ್ದೀವಿ. ಏನಾಗುತ್ತೆ, ಈ ನೀರು ಭಾವವನ್ನ ತಗೊಂಡೋಗಿ ನಮ್ಮ ಇಡೀ ದೇಹದಲ್ಲಿ ಪ್ರಚೋದನೆ ಮಾಡ್ತದೆ. ಆ ರೀತಿ ಆದಾಗ, ಯಾವಾಗ ಈ ರೀತಿಯಲ್ಲಿ ನಾವು ಒಳ್ಳೆಯ ಭಾವನೆಯೊಂದಿಗೆ ನೀರನ್ನ, ಅಂದ್ರೆ ಯಾವ ಭಾವನೆ ನಿಮಗೆ ಬೇಕು, ಶಾಂತಿಯ ಭಾವನೆಯೊಂದಿಗೆ ನೀವು ನೀರನ್ನ ತಗೊಂಡಾಗ ನಿಮ್ಮ ಒಳಗಡೆ ಆ ರೀತಿಯ ಒಂದು ಭಾವನೆ ತುಂಬುತ್ತದೆ. ಯಾವ ರೀತಿಯ ಭಾವನೆ ತುಂಬುತ್ತದೆ ಅಂದ್ರೆ ಶಾಂತಿಯ ಭಾವನೆ ತುಂಬುತ್ತದೆ. ಈ ರೀತಿ ಶಾಂತಿ ಯೋಗವನ್ನ ನೀವು ನೀರಿನೊಂದಿಗೆ ಅಂದ್ರೆ ಜಲಯೋಗದೊಂದಿಗೆ ಯಾವ ಒಂದನ್ನ ಅಭ್ಯಾಸ ಮಾಡ್ತೀರೋ ಅದನ್ನೇ ಜಲಯೋಗ ಅಂತ ಕರಿತೀವಿ ವಿಜ್ಞಾನ ಯೋಗದಲ್ಲಿ. ಇದನ್ನ ಮುಂದಿನ 1 ವಾರಗಳ ಕಾಲ, ಅಂದ್ರೆ ಇವತ್ತು ಭಾನುವಾರ, ಇವತ್ತು ರಾತ್ರಿಯಿಂದ ನೀವು ಇವಾಗ ಇದನ್ನ ಯಾವಾಗ ನೋಡ್ತೀರಾ ಅವತ್ತಿಂದಾನೇ ಶುರು ಮಾಡಿದ್ರೆ ಮುಂದಿನ ಶನಿವಾರದವರೆಗೂ ನೀವು ಇದನ್ನ ಅಭ್ಯಾಸ ಮಾಡಬಹುದು. ಮತ್ತೆ ಮುಂದಿನ ಭಾನುವಾರ ನಿಮಗೆ ಮತ್ತೊಂದು ಹೊಸ ಸಣ್ಣ ಸಣ್ಣ ಸೂತ್ರಗಳೊಂದಿಗೆ ನಿಮ್ಮನ್ನು ನಾವು ಭೇಟಿಯಾಗ್ತೇವೆ. ವಿಜ್ಞಾನ ಯೋಗದಿಂದ ಈ ಒಂದು ವಿಜ್ಞಾನ ಯುಗದಲ್ಲಿ ಆಗುತ್ತಿರುವ ಮಾನಸಿಕ ಒತ್ತಡಗಳಾಗ್ಬೋದು, ದೈಹಿಕ ಮಾನಸಿಕ ಸಮಸ್ಯೆಗಳಾಗ್ಬೋದು, ಭಾವನಾತ್ಮಕ ಸಮಸ್ಯೆಗಳಾಗ್ಬೋದು, ಇವುಗಳನ್ನೆಲ್ಲ ನಾಶಪಡಿಸಿಕೊಂಡು ನಾವು ಸನ್ಮಾರ್ಗದಲ್ಲಿ ಮುನ್ನಡೆಯೋದಕ್ಕೆ ಅವಕಾಶವನ್ನ ನಮಗೆ ನಾವು ಮಾಡಿಕೊಡೋಣ. ಆ ನಿಟ್ಟಿನಲ್ಲಿ ನಾವೆಲ್ಲ ಬೆಳೆಯೋಣ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಯೋಗ ದಿನದಂದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯವನ್ನ ಹೇಳ್ತಾ ಈ ಒಂದು ಸಿದ್ಧಾಂತವನ್ನ, ಆರೋಗ್ಯ ಸೂತ್ರವನ್ನ ನಿಮ್ಮ ಮುಂದೆ ವಿಜ್ಞಾನ ಯೋಗವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀರಾಮಕೃಷ್ಣಾರ್ಪಣಮಸ್ತು.